Hello everyone, welcome to Navras Maths Tutorials. Exercise number 2.2 first question. ನೋಡಿ ಏನು ಕೊಟ್ಟಿದ್ದಾರೆ, find the value of the polynomial 5x minus 4x square plus 3 at number 1 x is equals to 0, number 2 x is equals to minus 1, number 3 x is equals to 2 ಅಂತ. ಅಂದ್ರೆ ಈ ಪಾಲಿನಾಮಿಯಲ್ ಇದೆಲ್ಲ ಇದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಪ್ಲೇಸ್ ಅಲ್ಲಿ 0 ಇಟ್ಟು ಎಕ್ಸ್ ಪ್ಲೇಸ್ ಅಲ್ಲಿ -1, ಎಕ್ಸ್ ಪ್ಲೇಸ್ ಅಲ್ಲಿ 2 ಇಟ್ಟು ನಾವು ಫೈಂಡ್ ಔಟ್ ಮಾಡೋಣ. ಓಕೆ, ಈಗ ನೋಡಿ ಫಸ್ಟ್ ಪಾಲಿನಾಮಿಯಲ್ ಎಕ್ಸ್, ಎಕ್ಸ್ ಅಂದ್ರೆ ಎಕ್ಸ್ ವೇರಿಯೇಬಲ್ ಇರತ್ತೆ ಅಂತ ಅರ್ಥ ಆಯ್ತು. ಓಕೆ, ಅದಕ್ಕೆ ಪಿ ಎಕ್ಸ್ ಅಂತ ಹಾಕೊಳ್ತೀವಿ. ಈಗ ಏನ್ ಮಾಡಂಗಿಲ್ಲ, ಪಿ ಎಕ್ಸ್ ಪ್ಲೇಸ್ ಅಲ್ಲಿ ನಾವು ಫಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಂತೀವಲ್ಲ, ಸೊ ಪಿ ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕೊಂತ ಹೋಗ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಎಕ್ಸ್ ಇದೆ, ಸೊ 0 ಹಾಕೋಣ, -4, ಇಲ್ಲಿ ಎಕ್ಸ್ ಇದೆ, ಸೊ 0 ಸ್ಕ್ವೇರ್ ಪ್ಲಸ್ 3. ಓಕೆ, ಈಗ ನೋಡಿ 5 ಇಂಟು 0 0, any number multiplied by 0 is equal to 0. ಸೊ ಮೈನಸ್, ಇಲ್ಲಿ ನೋಡಿ 0 ಸ್ಕ್ವೇರ್ ಅಂದ್ರೆ 0 ಆಯ್ತು, ಅಗೇನ್ 4 ಇಂಟು 0 ಅಂದ್ರೆ 0 ಆಯ್ತು, ಪ್ಲಸ್ 3. ನೋಡಿ 0 - 0 ಅಂದ್ರೆ ಇದು 0ನೇ, ಓನ್ಲಿ ಪ್ಲಸ್ 3 is the answer. ಓಕೆ, ಇದು ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಹಾಕಿದಾಗ 3 ಬಂತು. ಈಗ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಹಾಕಿ ನೋಡೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು -1, ಸೊ ಪಾಲಿನಾಮಿಯಲ್ -1 ಹಾಕೋಣ. ಇಲ್ಲಿ ಇನ್ನ 5 ಇಂಟು -1 ಮೈನಸ್ 4 ಇಂಟು -1 ಸ್ಕ್ವೇರ್ ಪ್ಲಸ್ 3. ಎಕ್ಸ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲಿ -1 ಹಾಕಿದ್ವಿ. ಈಗ ನೋಡಿ 5 1 ಸ 5, ಪ್ಲಸ್ ಇಂಟು ಮೈನಸ್ -5. ಓಕೆ, ಮೈನಸ್ ನೋಡಿ 4, ಇಲ್ಲಿ -1 ಇದೆ ಅಲ್ವಾ, -1 ಇಂಟು -1 ಅಂದ್ರೆ 1 ಸ್ಕ್ವೇರ್ ಅಂದ್ರೆ. ಓಕೆ, -1 ಇಂಟು -1 +1 ಆಯ್ತು, 1 ಸ್ಕ್ವೇರ್ ಅಂದ್ರೆ 1 ಆಯ್ತು. ಸೊ 4 ಇಂಟು 1 4 ಬರುತ್ತೆ, ಸೊ ಮೈನಸ್ ಹಾಗೆ ಇರುತ್ತೆ. ಇಲ್ಲಿ +1 ಆಯ್ತು, ಇದು +3. ಈಗ ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡ್ಬೋದು. -5 + 4 9 ಆಯ್ತು, ಎರಡು ಮೈನಸ್ ಇರೋದ್ರಿಂದ -9 ಪ್ಲಸ್ 3 ಇಸ್ ಈಕ್ವಲ್ಸ್ ಟು, ನೋಡಿ ಒಂದು +1 ಮೈನಸ್ ಇದೆ, ಮೈನಸ್ ಮಾಡಬೇಕಾಗತ್ತೆ. 9 - 3 is 6, ಆದ್ರೆ ಬಿಗ್ಗರ್ ನಂಬರಿಗೆ ಮೈನಸ್ ಸೈನ್ ಇರೋ ಕಾರಣ ನಾವು ಮೈನಸ್ ಸೈನ್ ಇಡಬೇಕು. ಓಕೆ, ದಿಸ್ ಇಸ್ ದ ಆನ್ಸರ್. ಯಾವುದು? ಪಿ ಇಸ್ ಈಕ್ವಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಹಾಕಿದಾಗ ಆಯ್ತು. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಹಾಕಿ ಮಾಡೋಣ, ಫೈಂಡ್ ಔಟ್ ಮಾಡೋಣ ವ್ಯಾಲ್ಯೂ. ಈಗ ಪಾಲಿನಾಮಿಯಲ್ 2, ಈಗ 5 ಇಂಟು 2 ಹಾಕಿದ್ವಿ, ಎಕ್ಸ್ ಪ್ಲೇಸ್ ಅಲ್ಲಿ -4 ಇಂಟು 2 ಸ್ಕ್ವೇರ್ ಪ್ಲಸ್ 3. ಓಕೆ, ಈಗ ನೋಡಿ 5 2 ಸ 10 ಆಯ್ತು. ಓಕೆ, ಇಲ್ಲಿ -4, 2 ಸ್ಕ್ವೇರ್ ಅಂದ್ರೆ 4 ಆಯ್ತಲ್ವಾ, ಸೊ 4 ಪ್ಲಸ್ 3, 10 ಹಂಗೆ ಇಡೋಣ. ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು, 4 4 ಸ 16 ಆಯ್ತು, ಪ್ಲಸ್ 3. ಈಗ ನೋಡಿ ಇಲ್ಲಿ ಪ್ಲಸ್ ಇದೆ, +10, ಇಲ್ಲಿ +3 ಇದೆ, ಸೊ ಎರಡು ಆಡ್ ಮಾಡಿದ್ರೆ ಎಷ್ಟಾಯ್ತು? 13 ಆಯ್ತು, -16 ಹ್ಯಾಸ್ ಇಟ್ ಇಸ್. ಈಗ ಒಂದು +1 ಮೈನಸ್ ಇರೋದ್ರಿಂದ ಮೈನಸ್ ಮಾಡಬೇಕಾಗತ್ತೆ. 16 - 13 ಇಸ್ ಈಕ್ವಲ್ಸ್ ಟು 3. ಬಿಗ್ಗರ್ ನಂಬರಿಗೆ ಮೈನಸ್ ಸೈನ್ ಇರೋದ್ರಿಂದ ಆನ್ಸರ್ಗೆ -3ನೇ ಇಡಬೇಕು. ಓಕೆ, ದಿಸ್ ಈಸ್ ಒನ್ ಆನ್ಸರ್. ಓಕೆ, ಪಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಹಾಕಿದಾಗ ಇದು ವ್ಯಾಲ್ಯೂ. ಓಕೆ, ಈಗ ನೆಕ್ಸ್ಟ್